ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಮೈಸೂರಿನ ಬೊಗಾದಿಯ 2ನೇ ಹಂತದ ಮಾತಾ ಅಮೃತಾನಂದಮಯಿ ಸಂಸ್ಥೆಯ ಹೊರಾಂಗಣದಲ್ಲಿದ್ದೇವೆ. ಇವತ್ತು ಬೀದಿ ಮತ್ತು ಚರಂಡಿಗಳನ್ನು ಸ್ವಚ್ಛ ಮಾಡುವಂತಹ ಒಂದು ಕಾರ್ಯದಲ್ಲಿ ನಮ್ಮ ಮಠದ ಕಾರ್ಯಕರ್ತರು, ಕಾಲೇಜಿನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಎಲ್ಲರೂ ಅತ್ಯಂತ ಸಂತೋಷದಿಂದ ಅಮ್ಮನ 72ನೇಯ ಜನ್ಮ ದಿನದ ಆಚರಣೆಯ ಅಂಗವಾಗಿ ಭಾಗವಹಿಸ್ತಾ ಇದ್ದಾರೆ. ಬಂಧುಗಳೇ, ತಾಯಿ ಅಮೃತಾನಂದಮಯಿ ದೇವಿಯವರು ಇಂದು ಭಾರತದ ಎಲ್ಲ ಪ್ರಜೆಗಳಿಗೆ, ಎಲ್ಲ ವಿದ್ಯಾರ್ಥಿನಿಯರಿಗೆ ಅತ್ಯಂತ ದೊಡ್ಡ ಮಾರ್ಗದರ್ಶಕರಾಗಿ ಹೊರಹೊಮ್ಮಿದ್ದಾರೆ. 2013ರಲ್ಲಿ ಶ್ರೀ ಮಾತಾ ಅಮೃತಾನಂದಮಯಿ ದೇವಿಯವರ 60ನೇ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಅಂದಿನ ಗುಜರಾತಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಶ್ರೀ ನರೇಂದ್ರ ಮೋದಿಯವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಅಂದಿನ ಜನ್ಮದಿನದ ಕಾರ್ಯಕ್ರಮದಲ್ಲಿ ಒಂದಷ್ಟು ಕುತೂಹಲಕಾರಿಯಾದಂತಹ ವಿಷಯಗಳು ಅನಾವರಣಗೊಂಡವು. ಅದರಲ್ಲಿ ವಿಶೇಷವಾಗಿ ಅಂದು ಅನಾವರಣಗೊಂಡಂತಹ ಎಲ್ಲ ವಿಷಯಗಳನ್ನು ಭಾವಿ ಪ್ರಧಾನಿಗಳು ಅತಿ ಸೂಕ್ಷ್ಮದಿಂದ ಗಮನಿಸ್ತಾ ಇದ್ದರು. ಪ್ರಪ್ರಥಮವಾಗಿ ಅಂದು ಒತ್ತು ಕೊಟ್ಟಂಥ ವಿಚಾರ ಪಂಪಾ ನದಿ ಏನಿದೆ, ಅಯ್ಯಪ್ಪ ಸ್ವಾಮಿಯ ಪರಿಸರದಲ್ಲಿ ಹರಿಯುವಂಥ ಅದರ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಆಶ್ರಮ ಹೇಗೆ ಇನ್ವಾಲ್ವ್ ಆಗಿದೆ ಅಂತ ಹೇಳೋ ವಿಷಯವನ್ನು ಅವತ್ತು ಅಲ್ಲಿ ಜನರ ಮುಂದೆ ಸಾದರಪಡಿಸಲಾಗಿತ್ತು. ಬಹುಶಃ ಮುಂದೆ ಇದೇ ಒಂದು ವಿಷಯವನ್ನು ತಗೊಂಡು ನಮಾಮಿ ಗಂಗಾ ಪ್ರಾಜೆಕ್ಟನ್ನು ಪ್ರಧಾನಮಂತ್ರಿಗಳು ಮಾಡಿರ್ಬೋದು ಅಂತ ಹೇಳಿ ನಾನು ಊಹಿಸ್ತೇನೆ. ಇನ್ನೊಂದು ವಿಶೇಷವಾಗಿ ಘಟಿಸಿದಂಥ ಘಟನೆ ಅವತ್ತು ಅಮಲ ಭಾರತ ಪ್ರಾಜೆಕ್ಟನ್ನು ವಿಶೇಷ ಒತ್ತು ಕೊಟ್ಟು ಅಮ್ಮ ತಮ್ಮ ಭಾಷಣದಲ್ಲಿ ಮಾತಾಡಿದರು. ಕಾರ್ಯಕರ್ತರು ಯಾವ ರೀತಿ ತೊಡಗ್ತಾ ಇದ್ದಾರೆ ಇದರಲ್ಲಿ ಅಂತ ಹೇಳೋ ವಿಷಯವನ್ನು ಹೇಳಿದರು. ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿಗಳಾಗ್ತಾ ಇದ್ದಂಗೆ ಸ್ವಚ್ಛ ಭಾರತದ ಬಹಳ ದೊಡ್ಡ ಒಂದು ಪರಿಕಲ್ಪನೆಯನ್ನು ಭಾರತಕ್ಕೆ ಕೊಟ್ಟರು. ಅದರ ಮೂಲ ಈ ಅಮಲ ಭಾರತದಲ್ಲಿದೆ. ಬಂಧುಗಳೇ, ಅಷ್ಟು ಮಾತ್ರ ಅಲ್ಲ, 2012-2013ರಲ್ಲಿ ಮಹಾರಾಷ್ಟ್ರದಲ್ಲಿ ತೀವ್ರವಾದಂತಹ ಬರಗಾಲ ಇತ್ತು. ಅಲ್ಲಿಯ ವಾಸಿಂ ಅಂತ ಹೇಳೋ ಜಾಗದ ಸಾವಿರಾರು ಮಂದಿಗೆ ಮಾತಾ ಅಮೃತಾನಂದಮಯಿ ಆಶ್ರಮದಿಂದ ತಿಂಗಳು ಪೆನ್ಷನ್ ಕಳಿಸುವಂತಹ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿತ್ತು. ಅದನ್ನು ಯಾವ ರೀತಿ ಪೆನ್ಷನನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳೋದನ್ನು ಅವತ್ತು ಸಭೆಯಲ್ಲಿ ಸಾದರಪಡಿಸಲಾಯಿತು. ಪ್ರತಿ ವ್ಯಕ್ತಿಯ ಫಲಾನುಭವಿಯ ಒಂದು ಬ್ಯಾಂಕ್ ಖಾತೆಯನ್ನು ತೆರೆಸಿ ಆ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣವನ್ನು ಹಾಕುವ ವಿಷಯವನ್ನು ಅವತ್ತು ಹೇಳಲಾಯಿತು. ಬಂಧುಗಳೇ, ಅಮ್ಮ ತಮ್ಮ ಅನುಗ್ರಹ ಭಾಷಣದಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿ ಹಣ ಸೋರಿಕೆ ತಡೆಯುವುದಕ್ಕೆ ಈ ರೀತಿಯ ಒಂದು ಕ್ರಮ ಅತ್ಯಗತ್ಯ. ಏನು ನಮ್ಮ ಫಲಾನುಭವಿಗಳಿದ್ದಾರೆ ಅವರ ಖಾತೆಗೆ ಹಣವನ್ನು ನೇರವಾಗಿ ಕಳಿಸ್ತಕ್ಕಂಥದ್ದು ಬಹಳ ಅಗತ್ಯ ಅಂತ ಹೇಳುವ ವಿಷಯವನ್ನು ಅವತ್ತು ಅಮ್ಮ ಹೇಳಿದರು. ಇನ್ನು ಅಂದಿನ ಒಂದು ಸಭೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು 10 ಹಲವು ವೈಜ್ಞಾನಿಕ ಇನ್ಸ್ಟ್ರೂಮೆಂಟ್ಸನ್ನು ತಯಾರಿಸಿದರು. ಅದರ ಒಂದು ಅನಾವರಣ ಆಯಿತು. ಮುಂದಿನ ದಿನಗಳಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಿಗಳಾದಾಗ ಈ ದೇಶದ ಒಂದು ಪರಿಸ್ಥಿತಿಯ ಬದಲಾಯಿತು. ಎಲ್ಲ ವಿಜ್ಞಾನದ ನಾನಾ ಪ್ರಾಕಾರಗಳಲ್ಲಿ ರಿಸರ್ಚ್ ಪ್ರಾರಂಭಿಸಲಾಯಿತು. ಅಂತಹ ಒಂದು ವಿಷಯವನ್ನು ಅವತ್ತಿನ ದಿವಸ ಅಲ್ಲಿ ಸಭೆಯಲ್ಲಿ ಮಂಡಿಸಲಾಗಿತ್ತು. ಬಂಧುಗಳೇ, ಇನ್ನು ಸ್ವಯಂ ಉದ್ಯೋಗದ ಬಗ್ಗೆನೂ ವಿಶೇಷ ಒತ್ತನ್ನು ಕೊಟ್ಟಂತಹ ಒಂದು ಪ್ರಕ್ರಿಯೆ ಅವತ್ತು ನಡೆಯಿತು. ಆ ರೀತಿಯಾಗಿ ಇಂದು ಭಾರತದಲ್ಲಿ ಯಾವೆಲ್ಲ ಹೊಸ ಬದಲಾವಣೆಗಳು ಮಾನ್ಯ ನರೇಂದ್ರ ಮೋದಿಯವರ ಒಂದು ನೇತೃತ್ವದಲ್ಲಿ ಈಗಿನ ಆಡಳಿತ ಕಳೆದ 11 ವರ್ಷಗಳಿಂದ ತಗೊಂಡು ಬಂದಿದೆ, ಅದರ ಎಲ್ಲವೂ ಮೂಲ ಅಮ್ಮನ 60ನೇ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಅಲ್ಲಿ ಬುನಾದಿ ಹಾಕಲ್ಪಟ್ಟಿದ್ದು ಹೇಳಿದ್ರೆ ತಪ್ಪಲ್ಲ. ಬಂಧುಗಳೇ, ಗುರು ಅಂತ ಅಂದರೆ ನಮ್ಮ ನಿಜವಾದ
ಒಂದು ಮಾರ್ಗದರ್ಶಕರಾಗಿರಬೇಕು. ಅಂತಹ ಒಂದು ಮಾರ್ಗದರ್ಶನವನ್ನು ಅಮ್ಮ ಕೇವಲ ತಮ್ಮ ಶಿಷ್ಯಂದರಿಗೆಲ್ಲ ಇಡೀ ಜಗತ್ತಿಗೆ ಕೊಡ್ತಕ್ಕಂತಹ ಒಂದು ಮಹಾನ್ ಒಂದು ಶಕ್ತಿ ಅಮ್ಮ. ಅಂತಹ ಗುರುಶಕ್ತಿಯ 72ನೇ ಒಂದು ಜನ್ಮ ದಿನಾಚರಣೆ ಕೇವಲ ಅದು ಅಮ್ಮನ ಭಕ್ತರಿಗೆ ಸಂಬಂಧಪಟ್ಟಂತಹ ವಿಷಯ ಅಲ್ಲ, ಅದು ಇಡೀ ಜಗತ್ತಿನ ಕಲ್ಯಾಣ ಅದರಲ್ಲಿ ಅಡಗಿದೆ. ಅಮ್ಮನಂತಹ ವ್ಯಕ್ತಿಗಳು, ತಾಯಿ ಶಾರದಾ ದೇವಿಯಂತಹ ವ್ಯಕ್ತಿಗಳು, ರಾಮಕೃಷ್ಣ ಪರಮಹಂಸ ಅಂತಹ ವ್ಯಕ್ತಿಗಳು ಯಾವುದೇ ಒಂದು ವರ್ಗಕ್ಕೆ ಸೇರಿದಂತಹ ವ್ಯಕ್ತಿಗಳಲ್ಲ, ಯಾವುದೇ ಧರ್ಮಕ್ಕೆ ಕೇವಲ ಒಂದು ಧರ್ಮಕ್ಕೆ ಅವರು ಸೇರಪಟ್ಟವರಲ್ಲ, ಇಡೀ ಜಗತ್ತಿಗೆ ಸೇರಿದವರು. ಅಂತಹ ಒಂದು ವ್ಯಕ್ತಿಗಳ ಜನ್ಮ ದಿನಾಚರಣೆ ಮಾಡುವ ಸಂದರ್ಭದಲ್ಲಿ ಅವರು ನಮಗೆ ಕೊಡ್ತಕ್ಕಂಥ ಎಲ್ಲ ಸಂದೇಶಗಳನ್ನು ನಾವು ಮಾನ್ಯ ನರೇಂದ್ರ ಮೋದಿಯವರ ಒಂದು ಎಷ್ಟು ಕ್ಲೀನಾಗಿ ಅವತ್ತು ಅದನ್ನು ಒಬ್ಸರ್ವ್ ಮಾಡಿ ಅನುಸರಿಸಿದ್ದಾರೆ, ಅನುಸರಿಸುವಂತಹ ಒಂದು ಪ್ರವೃತ್ತಿ ನಮ್ಮಲ್ಲಿಯೂ ಮೂಡಲಿ ಅಂತ ಹೇಳ್ತಕ್ಕಂಥ ಒಂದು ವಿನಂತಿಸಿಕೊಂಡು, ಬಂಧುಗಳೇ, ಸದ್ಗುರುಗಳು ಕೇವಲ ನಮ್ಮ ಪಾರಮಾರ್ಥಿಕ ವಿಚಾರದಲ್ಲಿ ಮಾತ್ರ ಆಸಕ್ತರಾಗಿರುವುದಿಲ್ಲ. ನಮ್ಮ ಭೌತಿಕ ಬದುಕು, ಭೌತಿಕ ಶರೀರ ಇವೆಲ್ಲದರ ಬಗ್ಗೆ ಅವರು ತುಂಬ ಕಾಳಜಿಯನ್ನು ವಹಿಸಿರ್ತಾರೆ. ಅಮ್ಮನ ಒಂದು ಕಾರ್ಯವೈಖರಿಯಲ್ಲಿ ನಾವು ಇದನ್ನು ಕಾಣಬಹುದಾಗಿದೆ. ಇನ್ನು ಭಾರತದಲ್ಲಿ ವೈದ್ಯಕೀಯ ಒಂದು ವ್ಯವಸ್ಥೆಯನ್ನು ಸೇವಾ ರೂಪದಲ್ಲಿ ಮಾಡೋದರಲ್ಲಿ ಅಮ್ಮ ಅತ್ಯಂತ ನಿಷ್ಣಾತರು. ಇಂಥ ವಿಚಾರಗಳು ಸಮೇತ 2013ರ ಅಮ್ಮನ ಏನು ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಮಾನ್ಯ ನರೇಂದ್ರ ಮೋದಿಯವರ ಮುಂದೆ ಅದು ವಿಚಾರ ಮಂಡನೆ ಆಗಿತ್ತು, ಆವಿಷ್ಕಾರಗೊಂಡಿತ್ತು. ಇಂದು ಮಾನ್ಯ ಪ್ರಧಾನಿಗಳು ಈ ವೈದ್ಯಕೀಯ ವ್ಯವಸ್ಥೆಯ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಹೇಳೋದ್ರ ಬಗ್ಗೆ ಇತ್ತೀಚೆಗೆ ನಮ್ಮ ಭಾರತದ ಶ್ರೇಷ್ಠ ಕ್ರಿಕೆಟ್ ಆಟಗಾರರಾದಂಥ ಸುನಿಲ್ ಗವಾಸ್ಕರ್ ಅವರು ಹೇಳ್ತಾರೆ. ವಾರಣಾಸಿಯಲ್ಲಿ ನರೇಂದ್ರ ಮೋದಿಯವರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಮೋದಿಯವರು ಗವಾಸ್ಕರ್ ಅವರಿಗೆ ಕೇಳಿದ್ರಂತೆ, ಸಾಯಿ ಹಾಸ್ಪಿಟಲ್ ವಾರಣಾಸಿಯಲ್ಲಿ ಯಾವಾಗ ಶುರುವಾಗುತ್ತೆ ಜನರನ್ನು ಸೇವಿಸಲಿಕ್ಕೆ ಅಂತ ಹೇಳಿ. ಬಂಧುಗಳೇ, ಈಗ ಕೆಲವು ವರ್ಷಗಳ ಹಿಂದೆ ಡೆಲ್ಲಿಯ ಫರೀದಾಬಾದ್ನಲ್ಲಿ ಬಹಳ ಬೃಹತ್ ಆಸ್ಪತ್ರೆ ಸಂಕೀರ್ಣವನ್ನು ಅಮ್ಮ ಸ್ಥಾಪಿಸಿದರು. ಅದು ಮಾನ್ಯ ನರೇಂದ್ರ ಮೋದಿ ಅವರ ಕೈಯಿಂದಲೇ ಉದ್ಘಾಟನೆಗೊಂಡಿದೆ. ಈಗ ಈ ಒಂದು ಸಂದರ್ಭದಲ್ಲಿ ಅಮ್ಮನ 72ನೇ ಏನು ಒಂದು ಜನ್ಮ ದಿನದ ಆಚರಣೆ ಇದೆ. ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ರೂಪಾನಗರದಲ್ಲಿ ಅಮ್ಮನ ಒಂದು ಆಸ್ಪತ್ರೆ ಮೈಸೂರಿತಾ ಇರತಕ್ಕಂಥದ್ದು ನಮ್ಮ ಮೈಸೂರಿನ ಎಲ್ಲ ಜನರಿಗೆ ಅತ್ಯಂತ ಒಂದು ಶುಭ ಸುದ್ದಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ಹಿಂದೆ ನಮ್ಮ ಬ್ರಹ್ಮಚಾರಿಗಳು, ಆಸ್ಪತ್ರೆಯಲ್ಲಿ ದುಡಿತಕ್ಕಂಥ ಡಾಕ್ಟರ್ಗಳು ಮತ್ತು ಆ ಜಾಗವನ್ನು ಅಮ್ಮನಿಗೆ ಸಮರ್ಪಣೆ ಮಾಡಿದಂತಹ ದೀಪಾವತಿ ಸೊಸೈಟಿ ಅವರು, ಇವರ ಎಲ್ಲರ ಒಂದು ಸಾಧನೆ ಇದೆ. ಇದು ಎಲ್ಲವೂ ನಾವು ಅಮ್ಮನ ಒಂದು ನಿಜವಾದ ಪೂಜೆ ಅಂತ ಹೇಳುವ ಒಂದು ಭಕ್ತಿಭಾವದಲ್ಲಿ ಈ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಮಸ್ಕಾರ.